ಇನ್ನು ನೆಕ್ಸ್ಟ್ ರಾಜ್ಯ ರಾಜಕೀಯದಲ್ಲೂ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಮೈತ್ರಿ ವಿಚಾರದಲ್ಲೂ ಕೂಡ ಸಮಸ್ಯೆ ಮುಂದುವರಿತಾನೆ ಇದೆ. ಈ ಹಿಂದಿನಿಂದಲೂ ಇತ್ತು, ಈಗಲೂ ಕೂಡ ಇದೆ. ಮೈತ್ರಿಯಲ್ಲಿ ಹೊಂದಾಣಿಕೆ ಸಮಸ್ಯೆ ಕಂಟಿನ್ಯೂ ಆಗ್ತಾ ಇದೆ. ಒಂದ್ ಕಡೆ ಪಾದಯಾತ್ರೆ, ಅದಾದ್ಮೇಲೆ ಪ್ರತಿಭಟನೆ, ಅದಾದ್ಮೇಲೆ ಈಗ ಧರ್ಮಸ್ಥಳ ಪರ ಹೋರಾಟದಲ್ಲೂ ಅಷ್ಟೇ. ಇಲ್ಲೂ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಯಾಕೋ ಒಮ್ಮತ ಮೂಡ್ತಾ ಇಲ್ಲ. 2.5 ವರ್ಷ ಆಯ್ತು, ಇನ್ನೂ ಒಮ್ಮತ ಮೂಡ್ತಾ ಇಲ್ಲ. 1.5 ವರ್ಷ ಆಯ್ತು, ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಧರ್ಮ ಯುದ್ಧದಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಾಗಿದ್ದಾರೆ. ಬಿಜೆಪಿಗಿಂತ ಒಂದು ಡೇ ಮುಂಚಿತವಾಗಿಯೇ ಜೆಡಿಎಸ್ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಆಗಸ್ಟ್ 31ನೇ ತಾರೀಕು ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದೆ ಜೆಡಿಎಸ್. ಸೆಪ್ಟೆಂಬರ್ 1ನೇ ತಾರೀಕು ಬಿಜೆಪಿ ಧರ್ಮಸ್ಥಳ ಪರ ಹೋರಾಟವನ್ನ ಇಟ್ಟುಕೊಂಡಿದೆ. ನಾನು ಅಣ್ಣ ತಮ್ಮಂದಿರಂತಿದ್ದೀವಿ ಅಂತ ಹೇಳ್ತಾರೆ ಅಶೋಕ್ ಅವರು. ಚುನಾವಣೆ ಹಾಗೂ ಅಧಿವೇಶನಕ್ಕೆ ಮಾತ್ರ ಸೀಮಿತವಾಯ್ತಾ ಈ ದೋಸ್ತಿ? ಆದರೂ ಕೂಡ ಮೈತ್ರಿಯಲ್ಲಿನ ಭಿನ್ನಮತ ಕುರಿತು ಚರ್ಚೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿದೆ. ಅದಕ್ಕೆ ಮತ್ತೊಂದು ಪುಷ್ಟಿ ಕೊಡುವಂಥ ಬೆಳವಣಿಗೆ ಅಂತಂದರೆ 1ನೇ ತಾರೀಕು ಬಿಜೆಪಿ ಇಟ್ಕೊಂಡಿದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೋರಾಟವನ್ನು. ಆದರೆ JDS ಬಿಜೆಪಿಗೂ ಮುಂಚೆ, ಒಂದು ದಿನ ಮುಂಚೆ 31ನೇ ತಾರೀಕಿನೇ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ಭಿನ್ನಮತ ಬಗೆಹರಿದಿಲ್ವಾ ಬಿಜೆಪಿ ಮತ್ತು JDSನ ನಡುವೆ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಮೈತ್ರಿ ಆದಾಗಿನಿಂದಲೂ ಕೂಡ ಇದೇ ಪ್ರಶ್ನೆ, ಜೊತೆಗೆ ಇದೇ ಬೆಳವಣಿಗೆ. ಯಾಕೋ ಇಬ್ಬರು ಮಧ್ಯೆ ಹೊಂದಾಣಿಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು. ಅದಕ್ಕೆ ಪುಷ್ಟಿ ನೀಡುವಂಥ ಘಟನೆ ಅಥವಾ ಬೆಳವಣಿಗೆ ಅಂತಂದರೆ ಇದೇ ಧರ್ಮಸ್ಥಳ ಪರ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶರತ್, ಇಲ್ಲಿ ಆರ್ ಅಶೋಕ್ ಅವ್ರ ಮಾತನ್ನು ಹೇಳಿದ್ರು ನಿನ್ನೆ. ಏನಂತ ಹೇಳಿದ್ರೆ, ನಾವು JDS ನವ್ರು ಅಣ್ಣ ತಮ್ಮಂದಂತೆ ಇದ್ದೇವೆ ಅಂತ ಹೇಳಿ. ಆದ್ರೆ ಅಣ್ಣ ತಮ್ಮಂದ್ರಂತ ಇದಂತ ಕಾಣ್ತಾ ಇಲ್ಲ, ದಾಯಾದಿಗಳು ಮಸ್ಸಾರಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಚಾರ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಇಲ್ಲಿ 31ನೇ ತಾರೀಕು ಅಂತ ಹೇಳಿದ್ರೆ ಈ ತಿಂಗಳ ಅಂತ್ಯಕ್ಕೆ ಈಗ JDS ಒಂದು ಹೋರಾಟವನ್ನು ಮಾಡ್ತಾ ಇದೆ. ಹಾಸನದಿಂದ 7:30 ಹೊರಟು ಧರ್ಮ ಸತ್ಯ ಯಾತ್ರೆ ಅಂತ ಹೇಳಿ ಮಾಡ್ತಾ ಇದೆ. ಇದು JDS ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು. ಧರ್ಮಸ್ಥಳಕ್ಕೆ ಹೋಗಿ ಹೆಗ್ಡೆಯವರೊಂದಿಗೆ ನಾವಿದ್ದೇವೆ, ಧರ್ಮದ ಪರ ನಾವಿದ್ದೇವೆ ಅಂತೇಳಿ ಅಭಯವನ್ನು ನೀಡಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿ ಬಿಜೆಪಿ ಸೆಪ್ಟೆಂಬರ್ 1 ಅಂತ ಹೇಳಿದ್ರೆ ಮುಂದಿನ ತಿಂಗಳ ಮೊದಲ ದಿನ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಮೂಲಕವಾಗಿ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಅಂದ್ಕೊಂಡಿದೆ. ಆದ್ರೆ ಎರಡು ಮೈತ್ರಿ ಪಕ್ಷವೆಲ್ಲ ಒಟ್ಟಿಗೆ ಹೋರಾಟ ಮಾಡಬಹುದಲ್ಲ ಅಂತ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರು ಆಗುತ್ತೆ. ಯಾಕಂತ ಹೇಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದಾಗೆ JDS ಬಿಜೆಪಿ ಒಟ್ಟೆ ಹೋದ್ರೆ ಮತ್ತಷ್ಟು ಬಲ ಆಗುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಬಹುದು. ಅದು ಕೂಡ JDS ಅಲ್ಲಿ ಕುಮಾರಸ್ವಾಮಿ, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಬಂದ್ರಂತೂ ದೊಡ್ಡ ಮಟ್ಟಕ್ಕೆ ಶಕ್ತಿ ಆಗುತ್ತೆ. ಆದ್ರೆ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಕಾಣ್ತಾ ಇಲ್ಲ. ಎಷ್ಟೇ ಸಭೆ ಮಾಡಿದ್ರು, ಎಷ್ಟೇ ಮೀಟಿಂಗ್ಗಳು ಮಾಡಿದ್ರು JDS ಮತ್ತೆ ಬಿಜೆಪಿ ನಡುವೆ ಸಾಮ್ಯತೆಗಳು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಮೊನ್ನೆ ಇಲ್ಲಿ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕರಾವಳಿ ಶಾಸಕರು ಮಾತ್ರ ಹೋಗೋದಂತ ಹೇಳಿದ್ರು. ಆ ಸಂದರ್ಭದಲ್ಲಿ JDS ಶಾಸಕರು ಕೂಡ ಬರುವಂತ ಮನಸ್ಸಿತ್ತು, ನಾವು ಕೂಡ ಬರ್ತೇವೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಕರಾವಳಿ ಶಾಸಕರು ಮಾತ್ರ ಹೋಗ್ತಾ ಇದೀವಿ ಅಂತ ಹೇಳಿದ್ರ ಮೂಲಕವಾಗಿ ವಿಜೇಂದ್ರ ಅವರೇ ಏಕಾಂಗಿಯಾಗಿ ಹೋದ್ರು. ಆವಾಗ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಕೂಡ ಬರ್ತಾ ಇದೀವಿ ಅಂತೇಳಿ JDS ನಾಯಕರು ಒಳಗೆ ಮಾತಾಡ್ತಿರೋದನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ. ಹೀಗಾಗಿ ಇಲ್ಲಿ JDS ನ ಬಿಜೆಪಿ ನಡುವೆ ಎಲ್ಲಾ ಸರಿ ಇಲ್ಲ ಅನ್ನೋದು ಸ್ಪಷ್ಟತೆ ಕೊಡ್ತಾ ಇದೆ. ಮೇಲ್ನೋಟಕ್ಕೆ ಏನೇ ಮಾತಾಡಿದ್ರು ಕೂಡ, ನಾವು ಅಣ್ಣ ತಮ್ಮಂದ್ರಂತ ಹೇಳಿ ಮಾತಾಡಿದ್ರು ಕೂಡ ದಾಯಾದಿಗಳು ಮಸ್ತರ ಇಲ್ಲಿ ಎಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಹೀಗಾಗಿ ಇನ್ನಾದ್ರೂ ಕೂಡ ಮೈತ್ರಿ ಪಕ್ಷಗಳು ಎಲ್ಲವನ್ನೂ ಕೂಡ ಸುಧಾರಣೆ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲಾಭವಂತೂ ಆಗಲ್ಲ, ನಷ್ಟನೇ ಆಗುತ್ತೆ. ಹೀಗಾಗಿ ಇಂತಹ ಹೋರಾಟ ಮಾಡುವಾಗ, ಧರ್ಮ ಸಂರಕ್ಷಣೆ ಮಾಡುವಾಗ ಒಟ್ಟಿಗೆ ಹೋದ್ರೆ ಬಲ ಜಾಸ್ತಿ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.